ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಅಂಬ್ರೆಲಾ ಟಾಪು, ಫ್ರಾಕು ಆಗುತ್ತಾ ಟಾಪು ಆಗುತ್ತಾ ಅಂತೇಳಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಸಾಡಿ ಒಳಗಿಂದು ಸಾಡಿ ಬ್ಲೂ ಕಲರ್, ಸ್ಕೈ ಬ್ಲೂ ಲೈನಿಂಗು ಮೇನ್ ಬೌಡಿ ಅಷ್ಟೇ ತೊಗೊಂಡಿನಿ. ಬೌಡಿ ಅಂದ್ರೆ ಫಿಟ್ಟಿಂಗು 11 ಇಂಚಿದೆ, ಸ್ವಲ್ಪ ಎತ್ತರ ದಪ್ಪ ಇದ್ದಾರೆ. ಹಾಗಾಗಿ 11 ಇಂಚು ಎದೆ ಸುತ್ತತೆ ಫಿಟ್ಟಿಂಗ್ ಇದೆ ಅವ್ರದ್ದು. ಎಕ್ಸ್ಟ್ರಾ ಮಾರ್ಜಿನ್ ಬಟ್ಟೆ ಅಂತೇಳಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡಿನಿ. ಇದು ಬಂದು ಬೋಟ್ ನೆಕ್ಕಿಂದು ಕೊರಳಿನ ಸೇಪು. ಅವ್ರದ್ದು ಬೌಡಿ ಲೆಂತು 14 ಐತಿ, 15 ತೊಗೊಂಡಿನಿ. ಇದು ಅಂಚಿದು 16 ಮಟ್ಟ ಐತಿ, ಬಟ್ ಅಷ್ಟು ಅಂಚಿಗೆ ಹೋಗಲ್ಲ. ಕೆಳಗಿನ ಅಂಬ್ರೆಲ್ಲ ಅಟ್ಯಾಚ್ ಮಾಡೋಕೆ ಅರ್ಧ ಇಂಚ್ ಹೋಗುತ್ತೆ. ಎಷ್ಟು ತೊಗೊಂಡಿನಿ, ಕಟ್ ಮಾಡೋದು ಬೇಡ ಅಂಥೇಳಿ ಎಷ್ಟಿದೆ ಅದನ್ನು ಡಬಲ್ ಫೋಲ್ಡಿಂಗ್ ತೊಗೊಂಡಿನಿ. ಬ್ಯಾಕ್ ಸೈಡು ಫ್ರಂಟ್ ಸೈಡು ಎರಡೂ ಆಯಿತು ಅಂತೇಳಿ ಡಬಲ್ ಫೋಲ್ಡ್ ಮಾಡಿ ಇದನ್ನ ಇಟ್ಕೊಂಡಿನಿ. ಏಜ್ ಬಂದು ಒಂದು 40 ಏಜ್ ಮಟ್ಟ ಇರ್ಬೋದು ಬಹುಶಃ. ದಾಶಿ ಇದಾರ, ಹಾಗಾಗಿ ದೊಡ್ಡ ಬಟ್ಟೆನೇ ತೊಗೊಂಡಿನಿ. ಕಾಟನ್ ಲೈನಿಂಗ್ ಕೊಟ್ಟಾರ, ಸಾಡಿ ಬಟ್ಟೆ ಕೊಟ್ಟಾರ. ಇದು ಬಂದು ಲೈನಿಂಗು ಮಾರ್ಜಿಂಗ್ ಹಾಕ್ತೀನಿ ನೋಡಿ. ಬೋಟ್ ನೆಕ್ಕು 3.5 ಕೊರಳಿನ ರೌಂಡ್ ಶೇಪು. ಅವರು ಭಾಳ ಇದು ಬೇಡ ಇಲ್ಲ ಡೀಪು, ಹಾಗಾಗಿ 4 ಇಂಚು ಕೊರಳಿನ ಉದ್ದ ಅಂದರೆ 3.5 ರೆಡಿ ಬರುತ್ತಂತ. ಇದು ಶೋಲ್ಡ್ರು, ನಾಲ್ಕು ಬಗಲಿನ ಉದ್ದ 4 + 4 ಅಂದರೆ 7.5 ಇಂಚ್ ಬರುತ್ತೆ. 7 ಇಂಚ್ ತೊಗೋತೀನಿ. ಬಟ್ ಇದು ಬೋಟ್ ನೆಕ್ ಸೇಮ್ ಬರುತ್ತೆ. ಬಗಲಿನ ಸೇಪು 1.5, ಎರಡು ಸೇಮು. ಓಕೆ, ಇದು ಬಂದು ಬಗಲಿನ ಸೇಪು ರೌಂಡ್ ಕೊಳ್ಳು ಅಂದರೆ ಬೋಟ್ ನೆಕ್ಕಿಂದು 4 ಇಂಚು ಕೊರಳಿನ ಉದ್ದ, ಅಗಲ 3.5. ಇದು ಬಂದು ರೌಂಡ್ ಶೇಪು ಬೋಟ್ ನೆಕ್ಕಿಂದು, ಅಂದರೆ ಇಲ್ಲಿಂದ 1.25 ಇಂಚು ಬರುತ್ತೆ. ಹಾಗಾಗಿ ಇದಿಷ್ಟೇ ರೌಂಡ್ ಶೇಪ್ ಕಟ್ ಮಾಡ್ಕೊತೀನಿ. ಬಟ್ಟೆ ಜರ್ದಾಡತ್ತದ ಸಾಡಿದು, ಬಗಲಷ್ಟ ಕಟ್ ಮಾಡಿ ಬ್ಯಾಕ್ ಸೈಡು ಫ್ರಂಟ್ ಸೈಡು ಸೇಮ್ ತೊಗೊಂಡಿನಿ. ಬ್ಯಾಕ್ ಸೈಡಿಗೆ ಸ್ವಲ್ಪ ಡಿಸೈನ್ ಕೊಟ್ಟು ಕಸಿ ಇಡೋಣ. ಇದು ಕಸಿ ಕಟ್ಟಲಿಕ್ಕೆ ಅಷ್ಟೇ. ಇದು ಓಪನ್ ಮಾಡ್ಕೊಂಡು ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಅಂತ ಬೇರೆ ಬೇರೆನ ತೊಗೊಳೋ. ಒಂದು ಸಾಡಿ ಬಟ್ಟೆಗಳು ಬೇರೆ ತಗೊಳ್ಳೋಕ್ಕೆ ಬರುತ್ತೆ. ಇದು ಫ್ರಂಟ್ ಸೈಡು ಈ ಥರ, ಇದು ಬ್ಯಾಕ್ ಸೈಡು. ಸ್ವಲ್ಪ ಸೇಪು ಎಗ್ ಸೇಪ್ ಹಾಕಿದಂಗೆ ಹಾಕಿದ್ದೀನಿ. ಇಲ್ಲಿ ಕಸಿ ಇಡೋಣ. ಇದು ಬಗಲಿಂದು ಈ ಥರ ಬಗಲು, ಇಲ್ಲಿ ಕೊರಳು ಕಸಿ ಇಡೋಕೆ ಅಷ್ಟೇ. ಇದು ಬಂದು ಸಾಡಿ ಬಟ್ಟೆ, ಡೈಲಿ ವೇರ್ ಮಾಡೋಕೆ ಬರತ್ತಂತೆ ಹೊಲಿಸ್ಲಿಕ್ಕತ್ತಾರ.
ಇದು ಬಂದು ಸೇಮ್ ಬಗಲಷ್ಟೇ ಕಟ್ ಮಾಡ್ಕೊತೀನಿ. ಲೈನಿಂಗ್ ಇಟ್ಟು ಸ್ಟಿಚ್ ಹಾಕಕ್ಕೆ ಬರುತ್ತೆ. ಆಮೇಲೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡುವಾಗ ಸೈಡ್ ಮಾಡೋಕ್ಕೆ ಬರುತ್ತೆ. ಅಂದರೆ ಇದು ಬಟ್ಟೆ ಜರಿತೈತಿ ಸಾಡಿದು. ಒಂದು ಕಡೆ ಪ್ಲೇನ್, ಒಂದು ಕಡೆ ಇದು ಬರುತ್ತೆ. ಬಟ್ ಬೌಡಿ ಅಷ್ಟೇ ಇದನ್ನು ಚಿಕ್ಕಿ ತೊಗೊಳತ್ತೀನಿ. ಬ್ಲೌಸ್ ಪೀಸ್ ಅದ್ರೊಳಗೆ ಬಿಟ್ಟಾರವರು. ಬ್ಲೌಸ್ ಪೀಸ್ ಒಳಗೆ ಬೌಡಿ ತೊಗೊಂಡ್ರೆ ಇದು ಬಂದು ಬೌಡಿ ಉದ್ದ ಎಷ್ಟು ಲೈನಿಂಗ್ ಸೇಮ್ ತೊಗೊಳ್ತಾ ಇದ್ದೀನಿ. ಇದು ಬಗಲಿನ ಸೇಪು. ಇದು ಬಾಡಿ ಮೆಜರ್ಮೆಂಟಿಂದ ಆಯಿತು. ಈ ಥರ ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಭಾಳ ಜರಿತೈತೆ ನೋಡಿ ಫ್ರೆಂಡ್. ಒಂದು ಕಡೆ ಹಿಡಿದ್ರೆ ಒಂದು ಕಡೆ ಇದಾಗಲ್ಲ. ನೋಡ್ಕೊಂಡು ಮಾಡೋಣ. ಸ್ಟಿಚಿಂಗ್ ಹಾಕುವಾಗ ತೋರಿಸ್ತೀನಿ ಫ್ರೆಂಡ್ ಸರಿಯಾಗಿ. ಇದು ಈ ಟೈಪು ಫ್ರಂಟು. ಇದಕ್ಕೆ ಬಂದು ವೇಸ್ಟ್ ಬಟ್ಟೆ ತೆಗಿತೀನಿ. ಫ್ರೆಂಡ್ ಇದು ಅಳತೆ ಕೊಟ್ಟದ್ದು. ಬೌಡಿ ಎಷ್ಟು ಕಟ್ ಮಾಡ್ಕೊಂಡ್ರೆ ಇದು ಲೆಂತ್ ಬಂದು ಅಂಬ್ರೆಲಾದು ಲೆಂತು ಎಷ್ಟಿದೆ ಅದನ್ನು ನೋಡಿ. ಸೇಮ್ ಅಂತ ಹೇಳಿದಾರಲ್ಲ, ಇದು ಲೆಂತ್ ಬಂದು 36, 37 ಇಂಚಿದೆ ಉದ್ದ ಬಂದು. ಇದು ಸೊಂಟದ ಸುತ್ತ ಈ ಥರ ಇರ್ತೈತಿ. ಇವರು ಪ್ಲೇನ್ ಹೊಲಿಸಿದಾರ. ಓಕೆ ಫ್ರೆಂಡ್, ಇದು ನಡದ ಸುತ್ತಾತಿ ರೆಡಿ ಬಂದು 20 ಇಂಚಿದೆ. 20 ಹಾಫ್ ಐತೆ. ಬಟ್ ಇದನ್ನು ನಾವು 4 ಲೇಯರ್ ತೊಗೊಂಡ್ರೆ
ಇಷ್ಟು ತೊಗೊಂಡು ಎಷ್ಟು ಉದ್ದ ಆಗುತ್ತೆ ಅಷ್ಟು ತೊಗೋತಾನೆ. ಬಟ್ ಇದು ಸಾಡಿ ಜರಿತೈತಲ್ಲ ಲೈಟ್ ನೋಡಿ ತೊಗೋತಾನೆ. ಸರಿಸ್ಕೊಂಡು ಇದೇ ಥರ ಚೌಕಗೆ ಮಾಡ್ಕೋಬೇಕು. ಓಕೆ ಫ್ರೆಂಡ್, ಮಗನ ಕರ್ಕೊಂಡು ಹೆಲ್ಪ್ ಮಾಡಿಕೊಂಡೆ. ಬಟ್ ಇದು ಬಟ್ಟೆ ಸಿಂಕ್ ಆಗುತ್ತೆ, ಹಾಗಾಗಿ ಮಗನ ಕರ್ಕೊಂಡು ಎಲ್ಲನೂ ಲೈನ್ ಇದನ್ನು ಮಾಡ್ಕೊಂಡ್ರೆ. ಓಕೆ ಫ್ರೆಂಡ್, ಇದು 36.5 ಇತ್ತು ರೆಡಿ. ನಾನು 37 ತೊಗೊಂಡಿನಿ. ಅಂದರೆ 8 ಲೇಯರ್ ತೊಗೊಂಡಿನಿ. 8 ಪೀಸು ಫೋಲ್ಡಿಂಗ್ ಮಾಡ್ರೆ 8 ಪದರ ಬರುತ್ತೆ. ಹಿಂಗೆ ತ್ರಿಕೋನಾಕಾರ ತ್ರಿಭುಜ ಟೈಪು ಫೋಲ್ಡ್ ಮಾಡಿಕೊಂಡು, ಇದು ಈ ಕಡೆ ಅಂದರೆ 4 ಲೇಯರ್ ಆದರೆ 5 ಇಂಚಸ್ ಬರ್ತಿತ್ತು. ಇದು 8 ಲೇಯರ್ ಐತಿ, 2.5 ಬರುತ್ತೆ. 2.5 ಇಂಚು ಈ ಥರ ಸೊಂಟ ಸುತ್ತಾಗುತ್ತೆ. 2.5 ಇಂಚು ಅಂದರೆ ಅವರು ಕೆಳ ಪಟ್ಟಿ ಹಚ್ಚಿದ್ರು. ನಾನು ಪಟ್ಟಿ ಹಚ್ಚೋದು ಅಂದರೆ ಬಟ್ಟೆ ಭಾಳ ಜರ್ದಾಡತ್ತ ಇದು, ಹಾಗಾಗಿ ಭಾಳ ಇದನ್ನು ಮಾಡಿಲ್ಲ. ಇಲ್ಲಿಂದ ಅಲ್ಲಿವರೆಗೂ ಅಂದ್ರೆ 30 ಬ್ಲೂ ಎಷ್ಟೈತೋ ಅಷ್ಟೇ ತೊಗೋತಾನೆ. ಬ್ಲೂ ಮಟ್ಟ ತೊಗೊಳೋದಿಲ್ಲ, ಪೂರ್ತಿ ಸ್ಕೈ ಬ್ಲೂ ಅಷ್ಟೇ ತೊಗೋತಾನೆ. 37 ಅಷ್ಟೇ ಐತಿ. ಕರೆಕ್ಟಾಗಿ ಅದನ್ನಷ್ಟೇ ಟ್ರ್ಯಾಂಗಲ್ ಶೇಪು ಮಾರ್ಕ್ ಹಾಕಿ ತೋರಿಸ್ತೀನಿ. ಅಂದರೆ ಸ್ವಲ್ಪ ಇದಾಗ್ಬೋದು. ತೋರಿಸೋದೇನಂದ್ರೆ ಇದು 36.5 ಇತ್ತಲ್ಲ, 37 ತೊಗೊಂಡಿನಿ. ಇಲ್ಲಿ 37ಕ್ಕೆ ಮಾರ್ಕ್ ಹಾಕಿನಿ. ಈ 37 ಇಲ್ಲಿಂದ ಇಲ್ಲಿವರೆಗೂ 37 ಬರುತ್ತೆ. ಅಲ್ಲಿವರೆಗೆ ಈ ಥರ ಟ್ರ್ಯಾಂಗಲ್ ಒಳಗೆ ಬರಬೇಕು ಕೈಯ. ಇಲ್ಲಿ ಮಾತ್ರ ಫುಲ್ಲ ರೌಂಡ್ ಶೇಪ್ ಬರಬೇಕು. ಮೇಲೆ ಟ್ರ್ಯಾಂಗಲ್ ಶೇಪ್ ಹಾಕಿರ್ತೀವಲ್ಲ ಸೊಂಟದ ಸುತ್ತಾಗ್ತದೆ, ಅಲ್ಲಿಂದ 3 ಟೈಮ್ಸ್ನ ಟ್ರ್ಯಾಂಗಲ್ ಶೇಪ್ ಒಳಗೆ ತೊಗೊಂಡಿರ್ತೀವಿ. ಇದು ರೌಂಡ್ ಶೇಪು. ತಳಗಿಂದ 37ಗೆ ಡಾಟ್ ಇಟ್ಕೊತ ಹೋದ್ರೆ ರೌಂಡ್ ಶೇಪ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿಗೆ ಒಂದೊಂದು ಮಾರ್ಕ್ ಹಾಕ್ಕೊಂಡು, ಬಟ್ಟೆ ಭಾಳ ಹಿಂಗೆ ಜರಿತೈತೆ ನೋಡಿ. ಸ್ವಲ್ಪ ಇದ್ರ ಮಾಡಿಕೊಂಡು ಅಂದರೆ ಲೇಸ್ ಬಿಟ್ಟು ಎಲ್ಲ ಕಟ್ ಮಾಡ್ಕೋಬೇಕು ಅಂತ. ಲೇಸಿಂದಾದ್ರೆ ಬಟ್ಟೆ ಉಬ್ಬತ್ತೆ, ಹಾಗಾಗಿ ಅದನ್ನು ಲೇಸ್ ತೊಗೊಂಡಿಲ್ಲ. ಇದು ಆಯಿತು. ಇಲ್ಲೇನು ಸೊಂಟದ ಸುತ್ತೈತಿ 2.5 ತೊಗೊಂಡಿವಲ್ಲ, ಅಲ್ಲಿಂದ 37 ಅಂದರೆ ಸ್ವಲ್ಪ ಇಲ್ಲೇ ಬ್ಲೂ ಕಲರ್ ಒಳಗೆ ಬರುತ್ತೆ. ಸ್ವಲ್ಪ ಕೈ ಮೇಲೆ ತೊಗೊಂಡು ಈ ಥರ ತೊಗೋತಾನೆ. ಮತ್ತು ಪಿಕ್ಕೊಂಡು ಹಾಕ್ಬೋದು. ಈ ಥರ ಬರುತ್ತೆ ನೋಡಿ ಫ್ರೆಂಡ್. ಓಕೆ ಫ್ರೆಂಡ್, ಇದು ಸೊಂಟ ಸುತ್ತಾಗ್ತಿದ್ದು 2.5. ಇಲ್ಲಿಂದ ಸ್ಟ್ರೇಟ್ 37. ಬಟ್ ಇಲ್ಲಿ ರೌಂಡ್ ಶೇಪ್ ಇದೆ, ಈ ಥರ ರೌಂಡ್ ಶೇಪು. ಇದು ಕಟ್ಟಿಂಗ್ ಮಾಡಿ ತೋರಿಸಿದ್ರೆ ನಿಮ್ಗೆ ರೌಂಡ್ ಶೇಪಿಂದ ಗೊತ್ತಾಗತ್ತೆ. ಫಸ್ಟ್ ಇವಾಗ ಸೊಂಟದ ಸುತ್ತಾಗ್ತೈತೆ ಕಟ್ ಮಾಡ್ತೀನಿ. ಓಕೆನಾ? ಅಂದರೆ ಕೆಳಗೆ ಲೇಸ್ ಐತಲ್ಲ, ಲೇಸ್ ಬಿಟ್ಟು ಇನ್ನು ಇದನ್ನು ಕಟ್ ಮಾಡ್ತೀನಿ. ಈ ಥರ ಬರುತ್ತೆ. ಇಲ್ಲಿ ಸ್ವಲ್ಪ ಬ್ಲೂ ಕಲರ್ ಸ್ವಲ್ಪ ಕಾಣುತ್ತೆ. ಹಾಗೆ ಸ್ಟ್ರೇಟ್ ಕಟ್ ಮಾಡ್ಕೊಂಡು ಎಕ್ಸ್ಟ್ರಾ ಬಟ್ಟೆ. ಓಕೆ ಫ್ರೆಂಡ್, ಈ ಥರ ಉದ್ದ ಆಯಿತು. ಇದು ಇಲ್ಲಂಗೂ ಇಷ್ಟು ಅಗಲ ಇದೆ, ಭಾಳ ಅಗಲ ಇದೆ. ಅದೇ ಸೇಮ್ ಇದು ಬರುತ್ತೆ. ಬಟ್ ಇದು ನಮ್ಮದು 8 ಇದೈತಿ. ಈ ಕಡೆ ಅಂದರೆ 8 ಲೇಯರ್ ಅಂದರೆ 4 ಲೇಯರ್ ಇದು ಮಾಡಿದ್ವಿ ಪೀಸ್. ಇದು ಕೆಳಗೆ ಅಂಬ್ರೆಲ್ಲ, ಇದು ನಡೆಸುತ್ತೆ. ಆಮೇಲೆ ಬೌಡಿ ಮೆಜರ್ಮೆಂಟ್, ಇದು ಅಂಬ್ರೆಲ್ಲದು, ಇದು ಬೌಡಿ ಮೆಜರ್ಮೆಂಟು, ಎರಡೂ ಆಯಿತು. ಇನ್ನು ಸ್ಲೀವ್ ಕಟ್ಟಿಂಗು. ಸ್ಲೀವ್ ಅದನ್ನು ಹಿಂದಕ್ಕೆ ಕೊಳ್ಳಿ ಕಟ್ಟು ಕಸಿ ಬ್ಯಾಕ್ ಸೈಡು
ನಡದ ಸುತ್ತ ಕಸಿಬೇಕಂತ ಅವನ್ನೆರಡು ಕಟ್ ಮಾಡೋಣ. ಬಟ್ ಇದು ಏನು ಗೊತ್ತಾ, ಲೈನಿಂಗ್ ಒಳಗೆ ಲೆಂತ್ ಎಷ್ಟು ಬೇಕೋ ಎಷ್ಟು ತೊಗೋಬೋದು. ಅದು 37 ತೊಗೊಂಡ್ವಿ. ಇದು 33 ಐತಿ, 1 ಪಾಯಿಂಟ್ ಕಡಿಮೆ 33. ಈ ಥರ ಫೋಲ್ಡ್ ಮಾಡಿಕೊಂಡು 37 ತೊಗೊಂಡಿವಲ್ಲ, ಇದನ್ನು ಮ್ಯಾಕ್ಸಿಮಮ್ ಅಂದರೂ ಇಷ್ಟಿದೆ. ಓಕೆ, ಇಲ್ಲಿಂದ $35 ಮಟ್ಟ ತೊಗೋತೀನಿ. $36 ಫೋಲ್ಡಿಂಗ್ 1 ಇಂಚು ಇಷ್ಟೇ ತೊಗೋಣ. ಇದು ಟೂ ಪೀಸು 4 ಲೇಯರ್ ಆಗುತ್ತೆ ಫೋಲ್ಡಿಂಗು. ಇದ್ರೊಳಗೇನು ಈ ಕಡೆಯಿಂದ 12, ಇಲ್ಲಿ 12 ತೊಗೊಂಡ್ವಿ ಅಂದ್ರೆ, ಇಲ್ಲಿ 12 ತೊಗೊಂಡ್ವಿ ಅಂದ್ರೆ ಇಲ್ಲಿ 6 ತೊಗೋತೀವಿ. ಓಕೆ, 6 ಇಂಚು. ಇಲ್ಲಿ 9.5 ಬರುತ್ತೆ. 9.5 10 4.5ಗೆ ಪಾಯಿಂಟ್ ಬರುತ್ತೆ. ಬಟ್ ಅಷ್ಟು ಬರಲ್ಲ. ಇದು 4 2 ಗೆರೆ ಇದೆ. ಓಕೆ ಫ್ರೆಂಡ್, 35 ಇಲ್ಲಿಂದ ಸ್ಟಾರ್ಟಿಂಗ್ದಿಂದ 36.5 ತೊಗೊಂಡ್ವಿ ಅಂದರೆ ಫೋಲ್ಡಿಂಗಕ್ಕೆ ಹೋಗುತ್ತೆ. ಹಾಗಾಗಿ ಎಷ್ಟಾಯ್ತು ಅಂದರೆ ಈ ಕಡೆಯಿಂದ 12, ಈ ಕಡೆಯಿಂದ 12 ತೊಗೊಂಡ್ವಿ. 12 ಈ ಕಡೆ ಕೆಳಗೆ ಮಾಡೋದು. ಇದೇನು 6 ಇಂಚ್ ಐತಲ್ಲ, ಇಲ್ಲಿ 4 ಇಂಚ್ ಬಂದಿದೆ, ಇಲ್ಲಿ 4 ಇಂಚ್ ತೊಗೊಂಡಿದೆ. ಓಕೆನಾ, ಇದು 4 ಅದು 4. ಅದನ್ನೇ ಸ್ಟ್ರೇಟ್ ಲೈನ್ ತೊಗೋಣ. ಅಂದರೆ ಹಿಂಗೆ ಕ್ರಾಸ್ ಮೇಲೆ ತೊಗೋಬೇಕಾಗುತ್ತೆ. ಪೂರ್ತಿ ಸ್ಟ್ರೇಟ್ ಅಂದರೆ ಈ ಥರ ಅಲ್ಲ. ಅಲ್ಲಿ ಈ ಕಡೆಯಿಂದ 4 ಇಂಚ್ ಬಿಟ್ಟಿವಿ, ಈ ಕಡೆಯಿಂದ 12 ಬಿಟ್ಟಿವಿ. ಅದರ ಮೇಲೆ ಪಾಯಿಂಟ್ ಇಟ್ಟಿರ್ತೀವಿ, ಅಲ್ಲಿಂದ ಸ್ಟ್ರೇಟಾಗಿ ಹಿಂಗೆ ಲೈನ್ ತೊಗೋಬೇಕು. ಓಕೆ, ಅದನ್ನು ಕಟ್ ಮಾಡಿ ಅಗಲ ಇದ್ದಿದ್ದು ಕೆಳಗೆ ಮಾಡ್ಕೋಬೇಕು. ಈ ಥರ ಬರುತ್ತೆ. ಓಕೆ, ಇದೇನು 4 ಇಂಚ್ ಓದಿದೆಯಲ್ಲ, ಆ 4 ಇಂಚಿನ ಈ ಥರ ತೊಗೊಂಡು ಸ್ಟ್ರೇಟ್ ಅಂದರೆ ಮತ್ತೆ ಇಲ್ಲೇ 4 ಇಂಚ್ ಬಿಡುವವರೆಗೂ ಕೆಳಗಡೆಯಿಂದ 12 ಇಂಚಿಗೆ ಈ ಥರ ತೊಗೋಬೇಕು. ಇದನ್ನು ಅಗಲ ಮಾಡಿದರೆ ಇಲ್ಲಿ ಕೆಳಗಡೆದ ಪೀಸು ಈ ಥರ ಬರುತ್ತಲ್ಲ, ಇದನ್ನು ಈ ಥರ ಮಾಡ್ಕೊತ ಹೋಗಬೇಕು. ಇದು ಅಟ್ಯಾಚ್ ಬರುತ್ತೆ, ಫುಲ್ ಅಂಬ್ರೆಲ್ಲ ಆಗುತ್ತೆ ಬರುತ್ತೆ. ಹಿಂಗೆ ಈ ಥರ ಕೂಡಿಸ್ಕೊತ ಹೋಗೋದು ಅಷ್ಟೇ. ಇದಕ್ಕೂ 4 ಅದಕ್ಕೂ 4 ಪೀಸ್. ಬಟ್ ಇದು ಜಾಸ್ತಿ ಅಗಲ ಇದೆ, ಇಲ್ಲಿ ಅಗಲ ಬರುತ್ತಲ್ಲ ಈ ಥರ ಹೀಗೆ ಬರುತ್ತೆ. ಗೊತ್ತಾಗುತ್ತಾ ಫ್ರೆಂಡ್? ಈ ಥರ ಬಂದರೆ ಆ ಕಡೆ 2 ಈ ಕಡೆ 2 ಅಂದರೆ ಕೆಳಗಡೆ ಪೀಸಿಗೆ 2 6 ಪೀಸ್ ಬರುತ್ತಲ್ಲ. ಇದು ಈ ಕಡೆ ಈ ಥರ, ಇದು ಈ ಕಡೆ ಕೆಳಗಡೆ 2 ಮೇಲ್ಗಡೆ 2. ಈ ಸಣ್ಣ ಪೀಸ್ ಇದ್ದಲ್ಲ ಆ ಕಡೆ 2 ಈ ಕಡೆ 2 ಹಚ್ಕೊಂಡು ಈ ಥರ ಬರುತ್ತೆ. ಹಿಂಗೆ ಮಾಡ್ಕೊತೀವಿ ಅಂದರೆ ನಡ ಕಡೆ ಸಣ್ಣ ಬರುತ್ತೆ, ಕಾಲು ಕಡೆ ಅಗಲ ಬರುತ್ತೆ. ಇವನ್ನ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ಅಂಬ್ರೆಲ್ಲ ಅವು ಪೀಸ್ ತೊಗೊಂಡಿರ್ತೀವಲ್ಲ ಅವನು ಅಟ್ಯಾಚ್ ಮಾಡಿಕೊಂಡು ಬೌಡಿ ರೆಡಿ ಮಾಡಿಕೊಂಡು ಈ ಥರ ಹಚ್ಕೋಬೇಕು.
ಸ್ಲೀವ್ ಕಟ್ಟಿಂಗ್ ತೊಗೊಂಡು ಸ್ಲೀವ್ ಕಟ್ಟಿಂಗು ಲೈನಿಂಗ್ ಹಚ್ಕೊಂಡು ಹೊಲಿಸ್ಕೋಬೇಕು. 3/4 ಹೇಳಿದ್ದಾರೆ. ಅವ್ರದ್ದು ತೋಳಿನ ಉದ್ದ ರೆಡಿ ಬಂದು 15 ಮತ್ತು ನಮಗೆ 16 ಇಂಚ್ ಸಾಕು. ಈ ಥರ ಬಗಲು 8.5 9 ಇಂಚ್ ಬಟ್ಟೆ ಬೇಕೇ ಬೇಕು. ಇದ್ರ ಮೇಲೆ ಈ ಥರ ಇದು ಈ ಥರ ಹಿಂಗೆ ತೊಗೊಂಡು ಈ ಸೇಪ್ ಹಾಕ್ಕೋಬೇಕು. ಇದರದಾಯ್ತು. ಇನ್ನು ಸಾಡಿ ಬಟ್ಟೆ ತೊಗೊಂಡು ಹೊಲಿಸ್ಕೊಂಡು ಇದು ಬಗಲಿನ ಉದ್ದ, ತೋಳಿನ ಉದ್ದ ಇಲ್ಲಿ ಮಟ್ಟ ಅಷ್ಟೇ ಇದೆ. ಕೈ ಸುತ್ತತ್ತೆ ಎಷ್ಟಿದೆ ಅಷ್ಟೇ ತೊಗೊಂಡು, ಎಲ್ಲ ಲೂಸ್ ಇದಾವೆ. 5.5 ಇದೆ. ಇದು 7 ಇಂಚ್ ಇದೆ. 7.5 ತೊಗೋಣ. ಲೆಂತ್ ಬಂದು 18. ಪೂರ್ತಿ ರೆಡಿ ತೊಗೊಂಡ್ರೆ ಉದ್ದ ಜಾಸ್ತಿ ಆಗುತ್ತೆ. ಅವ್ರದ್ದು ರೆಡಿ 14 ಐತಿ. ಇದು ಫೋಲ್ಡಿಂಗ್ ಅದು ಹೋಗುತ್ತೆ. 16.5 ತೊಗೋತೀನಿ. ಮ್ಯಾಲೆ ಶೋಲ್ಡರ್ ಜಾಯಿಂಟ್ ಇಲ್ಲಿಂದ ಬಂದು 9 ಇಂಚ್ ಅಷ್ಟೇ ಸಾಕು. ಅಂದರೆ ಬ್ಲೂ ಕಲರ್ ಬಿಟ್ಟಿನಿ, ಸ್ಕೈ ಬ್ಲೂ ಅಷ್ಟೇ ತೊಗೋತಾ ಇದ್ದೀನಿ. ಇಷ್ಟೇ ಫ್ರೆಂಡ್. ಉದ್ದ ಬಂದು 16.5 ತೊಗೊಂಡಿನಿ. ಇಲ್ಲಿಂದ ಬಂದು ಶೋಲ್ಡ್ರ್ ಇಳಿತ 3.5 ತೊಗೊಂಡಿನಿ. ಇಲ್ಲಿ ರೌಂಡ್ ಶೇಪು 2 ಇಂಚಿಗೆ ಹೊಲಿಸ್ಕೊಂಡು ಈ ಥರ ತೊಗೊಂಡಿನಿ. ಫ್ರೆಂಡ್, ಇದು ಸ್ಲೀವ್ ಕಟ್ಟಿಂಗು ಈ ಥರ ಬಂತು. ನೋಡಿ ಹೇಗಾಗಿದೆ ನೋಡಿ. ಲೈಕ್ ಮಾಡಿ, ಹೊಸವರಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಇದು ಬಾಡಿ ಸ್ಲೀವು. ಇದು ಸೊಂಟದಿಂದ ಅಂಬ್ರೆಲ್ಲ. ಇನ್ನು ಕಸಿ ಲಂಗ ಇದು ಅಂಬ್ರೆಲ್ಲದಕ್ಕೆ ಕಸಿ ಬೇಕಂತ. ಮೊದಲಿದ್ದಕ್ಕಿಂತ ಸ್ವಲ್ಪ ಉದ್ದ ಬೇಡ್ಯಾರು. ಇದನ್ನು ಡಬಲ್ ಲೇಯರ್ ಕಟ್ ಮಾಡ್ಕೊತೀನಿ. ಇದು ಇಷ್ಟೇ ಇದೆ. ಇದಕ್ಕೆ ಸ್ವಲ್ಪ ಉದ್ದ ಬೇಡ್ಯಾರು. ಇಷ್ಟು ತಗೊಂಡು ಇದಕ್ಕಿತ್ರ ಟೇಪ್ದಿಂದ ಅಳೆದ್ರು ಆಗುತ್ತೆ. ಚೂಪಾಕಾರ ಬಂದದ್ದು 14 ಇದೆ. ಒಂದು 21 ಮಟ್ಟ ಬರ್ತಾ. ಓಕೆ ಫ್ರೆಂಡ್, ಕಸಿ ರೆಡಿ ಆಯಿತು. ಓಕೆ, ಹೊಸರು ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿ ಲೈಕ್ ಕೊಡಿ ಪ್ಲೀಸ್, ಹೆಲ್ಪ್ ಆಗುತ್ತೆ. ನೋಡಿ ಹೇಗಾಗಿದೆ ಅನ್ನೋದು ಅಂಬ್ರೆಲ್ಲಾ ಕಟ್ಟಿಂಗು ಸ್ಟಿಚಿಂಗು ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.